ವಯಸ್ಸಲ್ಲ ಮುಖ್ಯ, ಕಲಿಬೇಕು ನಮ್ಮ ಮನಸ್ಸು. ಅಲ್ಲಮ್ಮ, ತುತ್ತಿಡಕ್ಕೂ ಬಿಡದೆ ತತ್ವ ಹೇಳ್ತಿದ್ಯಲ್ಲ. BP ಶುಗರ್ ಮಾತ್ರ ತಗೋಬೇಕಮ್ಮ, ಟೈಮ್ ಆಗತ್ತೆ. ಅಯೋಗ್ಯ. ಊಟಕ್ಕೆ ಬದಲು ನೀವೆಲ್ಲ ಮಾತ್ರೆಗಳೇ ತಿಂತೀರ. ಆದ್ರೆ ನಮ್ಮ ಕಾಲದಲ್ಲಿ ಊಟಕ್ಕೆ ಬದಲು ಸ್ವೀಟ್ ತಿಂತಾ ಇದ್ವಿ. ಊಟ ಆದ್ಮೇಲೆ ಬಾಳೆಹಣ್ಣು ತಿಂದು ಆಮೇಲೆ ಮಜ್ಜಿಗೆ ಕುಡಿದು ಎಲೆ ಅಡಿಕೆ ಹಾಕೋತಾ ಇದ್ವಿ. ಆದ್ರೆ ನೀವುಗಳು ಊಟಕ್ಕೆ ಮುಂಚೆ, ಊಟ ಆದ್ಮೇಲೆ ಮಾತ್ರೆ. ಅಯ್ಯೋ ಅಮ್ಮ, ನಾನು ಸಾಕಾಗಿ ಹೋಗ್ತಿದೆ. ಮಾವ, ನಿಮಗೆ ಮದರ್ಸ್ ಡೇ ಸಾಕಾಗಿ ಹೋಗ್ತಿದೆ ಅಂತ ಹೇಳ್ತಿದ್ದೀರಾ. ಆದ್ರೆ ಕೆಲವರಿಗೆ ಅದಿನ್ನೂ ಶುರುನೇ ಆಗಿರಲ್ಲ. ಮಕ್ಕಳಿದ್ರು ಅವ್ರು ಒಂದು ವಿಶ್ ಕೂಡ ಮಾಡಲ್ಲ. ಅಕ್ಕ, ನೀನ್ ಹೀಗಂತಿದೀಯ. ಕಡೆ ಪಕ್ಷ ಮಾವಂಗೆ ಸಾಕು ಅನ್ನೋದಕ್ಕೆ ಅಮ್ಮ ಇದ್ದಾರೆ. ನಿನಗಿನ್ನೂ ವಿಶ್ ಮಾಡಿಲ್ಲ ಅಂತ ನೊಂದ್ಕೊಳ್ಳೋದಕ್ಕೆ ಮಕ್ಕಳಾದ್ರೂ ಇದ್ದಾರೆ. ಆದ್ರೆ ನನಗೆ ನೋವು ಕೊಡೋದಕ್ಕಾದ್ರೂ ಮಗು ಇಲ್ವಲ್ಲೇ. ನಾನೇನ್ ಅನ್ಬೇಕು? ಯಾವ ಕರೆಂಟ್ ಸಿಗದನು? ಅಮ್ಮಮ್ಮ, ಇಲ್ಲಿ ಹಂಗೆ ಆಗಾಗ ಕರೆಂಟ್ ಹೋಗಿ ಬಂದು ಮಾಡ್ತಾ ಇರುತ್ತೆ. ಅಮ್ಮಮ್ಮ ಹುಷಾರು. ಮಾವ ಹುಷಾರಾಗಿ ಬನ್ನಿ. ಅಮ್ಮಮ್ಮ ನೀವು ಬನ್ನಿ. ಬನ್ನಿ ಅಮ್ಮಮ್ಮ ಹುಷಾರು. ಬನ್ನಿ ರೇ. ಹ್ಯಾಪಿ ಮದರ್ಸ್ ಡೇ. ಇದೆಲ್ಲ ಯಾವಾಗ ಮಾಡಿದ್ರಿ? ಹೇಳಲೇ ಇಲ್ಲ. ಅಮ್ಮ, ಹೇಳ್ಬಿಟ್ಟು ಮಾಡಿದ್ರೆ ಸರ್ಪ್ರೈಸ್ ಹೇಗಾಗತ್ತೆ? ನಿಂಗೆ ಸರ್ಪ್ರೈಸ್ ಆಗಿ ಅಂತಾನೆ ಹೇಳಿರ್ಲಿಲ್ಲ. ಇನ್ನು ಬೇಜಾನ್ ಸರ್ಪ್ರೈಸ್ ಇದೆ, ಇರಿ. ಆದರೆ ಅದಕ್ಕೂ ಮುಂಚೆ ತಗೊಳ್ಳಿ. ಅಜ್ಜಿ, ಅದಲ್ಲ, ಬೇರೆನೇ ಇದೆ. ಬೇರೆನೇ ಅಂದ್ರೆ ನಿನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನಾ? ಅಯ್ಯಯ್ಯೋ ಮಾವ, ನೀವ್ ಹಾಗೆಲ್ಲ ಯೋಚನೆ ಮಾಡ್ಬೇಡಿ. ಅದಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಏನಮ್ಮ? ಅದು ನಿಮ್ ಮಗ ಗೊರ್ಕೆ ಹೊಡಿತಾರೆ. ಗೊರ್ಕೆನೂ ಒಂದು ಸಮಸ್ಯೆ ಏನಮ್ಮ? ಮಾವ, ಗೊರ್ಕೆ ಅಂದ್ರೆ ಸಾಮಾನ್ಯವಾದ ಗೊರ್ಕೆ ಅಲ್ಲ. ಇವ್ರನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿಸಿ ಪಕ್ಕದಲ್ಲೇ ಶತಾಬ್ದಿ ಟ್ರೈನ್ ಹೋಗ್ತಾ ಇದ್ರು. ಜನ ಎಲ್ಲ ಎಲ್ಲೋ ಗೊರ್ಕೆ ಶಬ್ದ ಕೇಳಿಸ್ತಿದ್ಯಲ್ಲ ಅನ್ಕೋಬೇಕು. ಅಷ್ಟು ಭಯಂಕರವಾಗಿರುತ್ತೆ ಇವ್ರ ಗೊರ್ಕೆ. ಅಲ್ಲಮ್ಮ ಗಿರ್ಜಾ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಮಕ್ಕಳು ಆಯ್ತು, ಈಗ ನಿನಗೆ ಗೊರಕೆ ಸಮಸ್ಯೆ ಕಾಡ್ತಾ ಇದೆಯೇನಮ್ಮ? ಓ ಮಾವ, ಹೇಳದ್ನಲ್ಲ ಇವತ್ ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ. ಇಷ್ಟು ವರ್ಷ ಕಾದೆ, ಇದ್ ಸರಿನೇ ಹೋಗ್ಲಿಲ್ಲ. ಮೊದ್ಲೇ ಈ ಶೆಕೆಗೆ ನಿದ್ದೆ ಬೇರೆ ಬರ್ತಿಲ್ಲ, ಅದ್ರ ಜೊತೆ ಈ ಗೊರಕೆ ಸೌಂಡ್ ಬೇರೆ ತಡಿಯಕ್ಕಾಗ್ಲಿಲ್ಲ. ಅದಕ್ಕೆ ಆಚೆ ಬಂದೆ. ಛೇ ಛೇ ಛೇ, ಈ ಗೊರಕೆ ಹೊಡೆಯೋದ್ನ ಈ ಅಯೋಗ್ಯ ಎಲ್ಲಿಂದ ಕಲ್ತೋ ಏನೋ? ಬಡ್ಕೊಂಡೆ ಚಿಕ್ಕ ವಯಸ್ಸಿಂದ ಒಳ್ಳೆಯವ್ರ ಸಹವಾಸ ಮಾಡು ಅಂತ ಕೇಳ್ದ ನನ್ನ ಮಾತನ್ನ. ಯಾವುದೋ ಗೊರಕೆ ಹೊಡೆಯೋ ಸಂಘಕ್ಕೆ ಸೇರ್ಕೊಂಡಿದ್ದಾನೆ, ಅದಕ್ಕೆ ಗೊರಕೆ ಹೊಡಿತಿದ್ದಾನೆ. ಕರ್ಮ. ನಾನಂತೂ ನನ್ನ ಜೀವನದಲ್ಲಿ ಗೊರಕೆ ಹೊಡೆದಿಲ್ಲ. ಗೊರಕೆ ಹೊಡೆಯೋರ್ನ ಕಂಡ್ರೆ ನನಗಾಗೋದಿಲ್ಲ. ನೋಡಮ್ಮ, ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ಬೆಳಗ್ಗೆ ಎದ್ಮೇಲೆ ಈ ಗೊರಕೆಗೆ ಏನಾದ್ರು ಒಂದು ಪರಿಹಾರ ಹುಡ್ಕೋಣ. ಸರಿ ಮಾವ.
ಶಿವ ಬತ್ತ. ಬರೋ